ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಠಾಣೆಗೆ ಎಂಟ್ರಿಯನ್ನ ಕೊಟ್ಟಿದೆ. ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡತಗಳ ಸಂಗ್ರಹವನ್ನು ಮಾಡಿಕೊಂಡಿದೆ. ಜನವರಿ 2ರಿಂದ ಇಲ್ಲಿಯವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 6 ಎಫ್ಐಆರ್ಗಳು ದಾಖಲಾಗಿದೆ. 6 ಎಫ್ಐಆರ್ಗಳ ಕಡತಗಳನ್ನು ಸಂಗ್ರಹಿಸಿ ಸಿಐಡಿ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಪ್ರಕರಣದ ಸಮಗ್ರ ದಾಖಲೆಗಳನ್ನ ಒಂದು ಕಡೆ ಸಿಐಡಿ ಟೀಮ್ ಸಂಗ್ರಹಿಸ್ತಾ ಇದೆ. ಯಾವಾಗ ಪೊಲೀಸರೇ ಹಲ್ಲೆ ನಡೆಸ್ಬಿಟ್ರು, ವಿವಸ್ತ್ರ ಮಾಡಿಬಿಟ್ರು ಅನ್ನುವಂಥ ಅತಿ ದೊಡ್ಡ ಆರೋಪ ಕೇಳಿಬಂತು. ಒಂದು ಕಡೆ ವಿಪಕ್ಷಗಳು ಕೂಡ ಹರಿಹಾಯೋದಕ್ಕೆ ಶುರು ಮಾಡಿದ್ವು. ಆ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳು ಸಾಕ್ಷಿ ಸಮೇತ ವೈರಲ್ ಆಗತೊಡಗುತ್ತೆ. ಆ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗವೂ ಕೂಡ ಅಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ, ರಾಷ್ಟ್ರೀಯ ಮಹಿಳಾ ಆಯೋಗ. ಈ ಸಂದರ್ಭದಲ್ಲಿ ಯಾವಾಗ ಕೇಸ್ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುವಂಥ ಮಜಲಿಗೆ ತಿರುಗುತ್ತಾ ಆ ಸಂದರ್ಭದಲ್ಲಿ ಈ ಒಂದು ಕೇಸನ್ನು ಸದ್ಯಕ್ಕೆ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಈಗ ಈ ಪ್ರಕರಣಕ್ಕೆ ಖುದ್ದು ಸಿಐಡಿನೇ ಎಂಟ್ರಿ ಕೊಟ್ಟಿದ್ದು. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಠಾಣೆಗೆ ಎಂಟ್ರಿ ಕೊಟ್ಟು ಅಲ್ಲೇನೆಲ್ಲ ಇತ್ತು ಆ ಫೈಲ್ಗಳನ್ನು ಸಂಗ್ರಹ ಮಾಡಿಕೊಂಡು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಜನವರಿ 2ರಿಂದ ಇಲ್ಲಿಯವರೆಗೂ ಒಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಎಫ್ಐಆರ್ಗಳು ದಾಖಲಾಗಿದೆ. 6 ಎಫ್ಐಆರ್ ಫೈಲ್ಗಳನ್ನು ಸದ್ಯಕ್ಕೆ ಸಂಗ್ರಹಿಸಿ ಸಿಐಡಿ ತನಿಖೆಯನ್ನು ಆರಂಭಿಸಿದೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಸದ್ಯಕ್ಕೆ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಇನ್ನು ಇನ್ನೊಂದಷ್ಟು ದಾಖಲೆಗಳನ್ನು ಸಿಐಡಿ ಟೀಮ್ ಸಂಗ್ರಹಿಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಕೇಶವಾಪುರ ಠಾಣೆಗೆ ಆಗಮಿಸಿದ ಮತ್ತೊಂದು ಸಿಐಡಿ ತಂಡ. ಸಿಐಡಿ ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದ ಮಹಿಳಾ ಅಧಿಕಾರಿಗಳ ತಂಡ ಕೂಡ ಇಲ್ಲಿ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಮಹಿಳಾ ಡಿವೈಎಸ್ಪಿಯಿಂದ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಮಹಿಳೆ ವಿವಸ್ತ್ರ ಪ್ರಕರಣವಾಗಿದ್ದರಿಂದ 2 ಸಿಐಡಿ ತಂಡದಿಂದ ಈ ಘಟನೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದ್ದು ವರದಿಯನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಲಾಗ್ತಾ ಇದೆ. ಕೇಶವಾಪುರದ ಪೊಲೀಸರಿಂದ ಇಂಚಿಂಚು ಮಾಹಿತಿಯನ್ನ ಅಲ್ಲಿ ಸಂಗ್ರಹಿಸಲಾಗ್ತಾ ಇದೆ. ಹುಬ್ಬಳ್ಳಿಗೆ ಒಂದು ಕಡೆ ಸಿಐಡಿ ಆಗಮಿಸಿದೆ. ಸಿಐಡಿ ಎಸ್ಪಿ ಶಾಲು ಕೂಡ ಮಾಹಿತಿಯನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಠಾಣೆಗೆ ಆಗಮಿಸಿ ಮಾಹಿತಿಯನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಯಾವಾಗ ಈ ಒಂದು ಪ್ರಕರಣ ಮತ್ತೊಂದು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳಲು ಹೊರಟು ಆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಇದೇ ಆಹಾರವಾಗೋದಕ್ಕೆ ಹೊರಟು ಆ ಸಂದರ್ಭದಲ್ಲಿ ಇಲ್ಲ ಈ ಕೇಸ್ನ ಹೀಗೆ ಬಿಟ್ರೆ ಅಥವಾ ಇಲ್ಲಿ ಆರೋಪ ಪ್ರತ್ಯಾರೋಪದ ಜೊತೆಗೆ ಮತ್ತೊಂದು ಮಜಲು ಯಾವಾಗ ಪಡ್ಕೊಳ್ತಾ ಆ ಸಂದರ್ಭದಲ್ಲಿ ಈ ಪ್ರಕರಣಕ್ಕೂ ಕೂಡ ಸಿಐಡಿ ಎಂಟ್ರಿ ಕೊಟ್ಟಿದೆ. ಒಂದು ಬಳ್ಳಾರಿ ಕೇಸ್ನಲ್ಲೂ ಕೂಡ ಇದೇ ರೀತಿ ಯಾವಾಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಹೋಯಿತು ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಿಐಡಿಗೆ ಹಸ್ತಾಂತರಿಸಲಾಯಿತು. ಅದೇ ರೀತಿ ಹುಬ್ಬಳ್ಳಿ ಈ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಏನಿದೆ ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗ್ತಾ ಹೋಯಿತು. ಇನ್ನು ಸ್ವತಃ ಪೊಲೀಸರು ಹಲ್ಲೆ ಮಾಡಿಬಿಟ್ಟಿದ್ದಾರೆ, ಮನಸ್ಸೋ ಇಚ್ಛೆ ತಿಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ ಸುಜಾತಾ ಹಂಡಿಯ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಹೋಯಿತು. ಆಕೆ ಕೂಡ ಹಲ್ಲೆ ನಡೆಸಿದಂಥ ವಿಡಿಯೋ ವೈರಲ್ ಆಯಿತು. ಜೊತೆಗೆ ಸುಜಾತಾ ಬಟ್ಟೆ ಬಿಚ್ಚುವಂಥ ದೃಶ್ಯ ಕೂಡ ಸರಿಯಾಗದನ್ನು ನಾವೆಲ್ಲರೂ ಗಮನಿಸಿದ್ವಿ. ಜೊತೆಗೆ ಪೊಲೀಸರಿಗೇನೆ ಕಚ್ಚಿದಂಥ ಒಂದಷ್ಟು ಫೋಟೋಗಳು ವೈರಲ್ ಆಯಿತು. ಆ ನಂತರದಲ್ಲಿ ಈಕೆ ಮೊದಲು ಕಾಂಗ್ರೆಸ್ ಕಾರ್ಯಕರ್ತೆ ಆಗಿದ್ಲು ಎನ್ನುವಂಥ ವಿಚಾರ ಹೊರಬಂತು. ಅದೆಲ್ಲ ಆದಮೇಲೆ ಒಂದೊಂದೇ ವಿಡಿಯೋಗಳು ಹೊರಗಡೆ ಬಂತು. ಓರ್ವ ವ್ಯಕ್ತಿಗೆ ಮನಸ್ಸೋ ಇಚ್ಛೆ ಸುಜಾತಾ ಹಂಡಿ ಏನಿದ್ಲು ಈಕೆ ರಾಕ್ಷಸಿ ಕೃತ್ಯವನ್ನು ನಡೆಸಿದಂಥ ವಿಡಿಯೋಗಳು ವೈರಲ್ ಆಯಿತು. ಆ ಸಂದರ್ಭದಲ್ಲಿ ಇನ್ನು ಆಕೆಯ ತಮ್ಮ ಹಾಗೂ ತಾಯಿಯನ್ನು ಕೂಡ ಕರೆಸಿ ಒಂದು ಕಡೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೂಡ ಅವರು ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಎಂಟ್ರಿಯೂ ಆಯಿತು. ಎಲ್ಲ ವಿಚಾರಗಳ ನಂತರದಲ್ಲಿ ಯಾವಾಗ ಪೊಲೀಸರ ಮೇಲೆಯೇ ಗಂಭೀರ ಆರೋಪಗಳು ಬಂತು, ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ತಾ ಹೋಯಿತು. ಈ ಸಂದರ್ಭದಲ್ಲಿ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ಕೂಡ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸಬೇಕಾಗಿರೋದು ಮಹಿಳಾ ಸಿಐಡಿ ತಂಡಕ್ಕೂ ಕೂಡ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಮಹಿಳಾ ಸಿಬ್ಬಂದಿ ಬಟ್ಟೆ ಬಿಚ್ಚಿ ಹಲ್ಲೆ ನಡೆಸ್ಬಿಟ್ರು ಅಂತ ಯಾವಾಗ ಆರೋಪವನ್ನು ಮಾಡಿದ್ರು ಈ ಒಂದು ಕೇಸ್ಗೆ ಮಹಿಳಾ ಸಿಐಡಿ ಕೂಡ ಎಂಟ್ರಿ ಕೊಟ್ಟಿದೆ. ಸಿಐಡಿ ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದ ಮಹಿಳಾ ಅಧಿಕಾರಿಗಳ ತಂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಮಹಿಳಾ ಡಿವೈಎಸ್ಪಿಯಿಂದ ಕೂಡ ವಿಚಾರಣೆ ನಡೀತಾ ಇದೆ. ಮಹಿಳೆ ವಿವಸ್ತ್ರ ಪ್ರಕರಣವಾಗಿರೋದ್ರಿಂದ ವಿಚಾರಣೆ 2 ಸಿಐಡಿ ತಂಡದಿಂದ ನಡೀತಾ ಇದ್ದು ಘಟನೆಯ ಬಗ್ಗೆ ಕೇಶವಾಪುರ ಪೊಲೀಸರಿಂದ ಅವತ್ತು ಏನೇನೆಲ್ಲ ಆಯಿತು ಅಂತ ಹೇಳಿ ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯಕ್ಕೆ ಹುಬ್ಬಳ್ಳಿಗೆ ಸಿಐಡಿ ಎಸ್ಪಿ ಶಾಲು ಆಗಮಿಸಿದ್ದು ಎಲ್ಲ ಮಾಹಿತಿಯನ್ನು ಪಡೆಯುವ ಸಾಧ್ಯತೆ, ಜೊತೆಗೆ ಠಾಣೆಗೆ ಆಗಮಿಸಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಪ್ರಕರಣದ ವರದಿಯನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸರ್ವ ರೀತಿಯಲ್ಲೂ ಸನ್ನದ್ಧವಾಗ್ತಾ ಇದೆ.
ಇನ್ನು ಹುಬ್ಬಳ್ಳಿಯ ಸುಜಾತ ವಿವಸ್ತ್ರ ಪ್ರಕರಣದ ತನಿಖೆ ಏನಿದೆ ಇದು ಮತ್ತಷ್ಟು ಚುರುಕಾಗಿದೆ. ಒಟ್ಟು 3 ತಂಡಗಳಾಗಿ ತನಿಖೆಯನ್ನ ಆರಂಭಿಸ್ತಾ ಇದೆ ಸಿಐಡಿ. ಎಸ್ಪಿ ಶಾಲು ನೇತೃತ್ವದ ತಂಡದಿಂದಲೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಒಂದು ತಂಡದಿಂದ ಕಮಿಷನರ್ ಕಚೇರಿಯಲ್ಲಿ ತನಿಖೆ, ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದ ತಂಡದಿಂದಲೂ ಕೂಡ ತನಿಖೆ, ಜೊತೆಗೆ ಶಾಲು ನೇತೃತ್ವದಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲಾ ಕಡತಗಳ ಪರಿಶೀಲನೆಯನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಸುಜಾತ ವಿವಸ್ತ್ರ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡದಂತ ಹಿನ್ನೆಲೆ ಈ ಒಂದು ವಿವಸ್ತ್ರ ಪ್ರಕರಣದ ತನಿಖೆ ಚುರುಕಾಗಿದೆ. ಯಾಕಂತ ಹೇಳಿದ್ರೆ ಪೊಲೀಸರೇ ಹಲ್ಲೆ ಮಾಡಿಬಿಟ್ರು ಅಂತ ಯಾವಾಗ ಹೇಳಿದ್ರು ವಿಪಕ್ಷಗಳು ಹರಿಹಾಯೋದಕ್ಕೆ ಶುರು ಮಾಡ್ತು. ತದನಂತರದಲ್ಲಿ ಪೊಲೀಸರ ಮೇಲೆ ಈಕೆಯೇ ಹಲ್ಲೆ ಮಾಡಿದಂತಹ ಫೋಟೋಗಳು ಕೂಡ ವೈರಲ್ ಆಯಿತು. ಸದ್ಯಕ್ಕೆ ವಿವಸ್ತ್ರ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಒಟ್ಟು 3 ತಂಡಗಳಾಗಿ ಸಿಐಡಿ ತನ್ನ ತನಿಖೆಯನ್ನ ಆರಂಭ ಮಾಡಿದೆ. ಎಸ್ಪಿ ಶಾಲು ನೇತೃತ್ವದ ತಂಡದಿಂದಲೂ ಕೂಡ ತನಿಖೆ ನಡೀತಾ ಇದೆ. ಒಂದು ತಂಡದಿಂದ ಕಮಿಷನರ್ ಕಚೇರಿಯಲ್ಲಿ ತನಿಖೆ, ಮತ್ತೆ ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದ ತಂಡದಿಂದಲೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಅಲ್ಲಿರುವಂತಹ ಎಲ್ಲಾ ಫೈಲ್ಗಳ ಪರಿಶೀಲನೆಗೆ ಮುಂದಾಗಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಒಂದು ಕಡೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು, ಆದರೆ ಯಾವಾಗ ಒಂದಷ್ಟು ರಾಜಕೀಯ ಸ್ವರೂಪಕ್ಕೆ ಕಾರಣವಾಯಿತೋ ಈ ಒಂದು ಪ್ರಕರಣ ಸದ್ಯಕ್ಕೆ ಸಿಐಡಿ ತನಿಖೆಗೆ ವರ್ಗಾಯಿಸಲಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಅಮೃತ, ಈಗಾಗಲೇ ಏನು ಹುಬ್ಬಳ್ಳಿಯ ಒಂದು ಬಿಜೆಪಿಯ ಕಾರ್ಯಕರ್ತ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ನಡೆದಿದೆ. ಸಾಕಷ್ಟು ದಿನಕ್ಕೊಂದು ಪರವು ತಿರುವನ್ನ ನಿನ್ನೆಯವರೆಗೂ ಸಹ ಇದೆ ಅಂತಂದ್ರೆ ಪ್ರಕರಣ ಪಡೆದುಕೊಂಡಿತ್ತು. ಹೀಗಾಗಿ ಇದಕ್ಕೊಂದು ಇತಿಶ್ರೀ ಆಡಬೇಕು, ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು ಅಂತ ಹೇಳಿ ಹುಬ್ಬಳ್ಳಿದವರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಎಸಿಪಿ ಶಿವರಾಜ್ ಅವರ ನೇತೃತ್ವದ ತಂಡ ಇಲ್ಲಿ ಅಂದರೆ ನಿಯೋಜನೆ ಮಾಡಿತ್ತು ಮತ್ತು ತಂಡನ ನೇಮಕ ಮಾಡಿತ್ತು. ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಅಂತಾರೆ ನಿನ್ನೆ ಒಟ್ಟು 6 ಟೀಮ್ಗಳನ್ನಾಗಿ ಇಲ್ಲಿ ಅಂತಂದ್ರೆ ಏನು 6 FIR ಗಳಾಗಿದ್ದು 6 FIR ಗಳನ್ನ ಸಿಐಡಿಗೆ ಹಸ್ತಾಂತರ ಮಾಡಿತ್ತು. ಹೀಗಾಗಿ ಸಿಐಡಿ ಟೀಮ್ ಹುಬ್ಬಳ್ಳಿಗೆ ಬೆಳಿಗ್ಗೆ ಬಂದ್ರು ಅಂತಾರೆ ಬೀಡು ಬಿಟ್ಟಿದೆ. ಒಟ್ಟು 3 ಟೀಮ್ಗಳಾಗಿ 3 ತಂಡಗಳಾಗಿ ಈ ಪ್ರಕರಣವನ್ನ ವಿಚಾರಣೆ ಮಾಡಿದ್ರು. ಯಾಕಂದ್ರೆ ಒಂದಲ್ಲ ಎರಡಲ್ಲ 6 FIR ಗಳಿರೋದ್ರಿಂದ ಒಟ್ಟು 3 ಟೀಮ್ಗಳಾಗಿ ಒಂದು ವಿಚಾರಣೆ ಮಾಡ್ತಿದೆ. ಶಾಲು ಏನು ಈ ಸಿಐಡಿ ಎಸ್ಪಿ ಅವರಿದ್ದಾರೆ, ಶಾಲು ಅವರು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಕಚೇರಿಯಲ್ಲಿ ಆಯುಕ್ತಾಲಯದ ಕಚೇರಿಯಲ್ಲಿ ಕುಂತು ಇಲ್ಲಿ ಒಂದು ಕಡತಗಳನ್ನ ಸಂಗ್ರಹಿಸ ಮಾಡ್ಲಿಕ್ಕೆ ಮುಂದಾದ್ರೆ, ಇನ್ನೊಂದು ಕಡೆ ಡಿವೈಎಸ್ಪಿ ಪದ್ಮಶ್ರೀ ಮತ್ತು ಡಿವೈಎಸ್ಪಿ ಸಂತೋಷ್, ಈ ಇಬ್ರು ಡಿವೈಎಸ್ಪಿ ತಂಡ ಏನಿದೆ ಒಂದು ಕಡೆ ಕಡತಗಳನ್ನ ಪರಿಶೀಲನೆಗೆ ಡಿವೈಎಸ್ಪಿ ಪದ್ಮಶ್ರೀ ತಂಡ ಮುಂದಾದ್ರೆ, ಡಿವೈಎಸ್ಪಿ ಸಂತೋಷ್ ಟೀಮ್ ಹುಬ್ಬಳ್ಳಿಯ ಒಂದು ಕೇಶಾಪುರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ 6 FIR ಗಳ ಒಂದು ದಾಖಲೆಗಳನ್ನ ಪರಿಶೀಲಿಸುವಂತ ಕೆಲಸ ಮಾಡ್ತಿದೆ. 2ರಂದು ಯಾವಾಗ ಘಟನೆ ನಡೆಯಿತು, ಜನವರಿ 2ರಿಂದ ಜನವರಿ 7ರವರೆಗೆ ಒಟ್ಟು 6 FIR ಗಳಾಗಿವೆ. 6 FIR ಗಳ ಒಂದು ಮಾಹಿತಿ ಸಂಗ್ರಹ ಜೊತೆಗೆ ಇಲ್ಲಿ ಅಂದ್ರೆ ಇಂಚಿಂಚು ಇಲ್ಲಿ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇವತ್ತು ಸಿಐಡಿ ಟೀಮ್ ಮಾಡ್ತಿದೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ತಾರ್ಕಿಕವಾಗಿ ಅಂತ್ಯ ಹಾಡಬೇಕು ಅಂತೇಳಿ. ಯಾಕಂದ್ರೆ ಇದೇ ಒಂದು ಪ್ರಕರಣವನ್ನ ಇಟ್ಕೊಂಡು ಇವತ್ತು 2 ರಾಷ್ಟ್ರೀಯ ಪಕ್ಷಗಳು ಹಗ್ಗ ಜಗ್ಗಾಟ ನಡೀತಾ ಇದಾವೆ, ಕೆಸರಾಟವನ್ನ ನಡೆಸ್ತಿದಾವೆ. ಈಗ ಆಗ್ಬಾರ್ದು, ಇದಕ್ಕೆ ಒಂದು ಅಂತ್ಯ ಆಡಬೇಕು. ಎಲ್ಲಿಂದ ಈ ಪ್ರಕರಣ ಇಲ್ಲಿ ಅಂತ ಆರಂಭ ಆಯ್ತು ಅದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ